ಓಕೆ, ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಾವು ಉಕ್ರೇನ್ನಿಂದ ಕರ್ನಾಟಕದ ವಿದ್ಯಾರ್ಥಿ ಸಂಗಮೇಶ ತವರೂರಿಗೆ ಬಂದಿರುವಂಥದ್ದು. ಕೊಪ್ಪಳ ಜಿಲ್ಲೆಯ ಕಲ್ಲೂರು ಗ್ರಾಮದ MBBS ಓದ್ತಾ ಇದ್ದಂಥ ವಿದ್ಯಾರ್ಥಿ ಸಂಗಮೇಶ್ ಹಂಗೇರಿ ಮೂಲಕ ದೆಹಲಿಗೆ ಬಂದರು. ಅದಾದಮೇಲೆ ದೆಹಲಿಯಿಂದ ಬೆಂಗಳೂರು ಟು ಹುಬ್ಬಳ್ಳಿಯಿಂದ ಅವ್ರ ಊರಿಗೆ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟರು. ಸಂಗಮೇಶ ದೇವರಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ. ಹಾರಾಗಿ ಬಂದ್ಬಿಟ್ನಲ್ಲಪ್ಪ ಅಂತ ಪೋಷಕರು ಆನಂದ ಬಾಷ್ಪವನ್ನು ಸುರಿಸಿದ್ದಾರೆ. ಆರತಿ ಎತ್ತಿ ಸ್ವಾಗತಿಸಿದರು. ನೋಡ್ತಾ ಇದ್ದೀರಲ್ಲ ಸಂಗಮೇಶ್ನ ಯಾವ ರೀತಿಯಾಗಿ ವೆಲ್ಕಮ್ ಮಾಡಬಹುದು ಅಂತ. ಯಾಕೆಂದ್ರೆ ಯುದ್ಧ ನಡೀತಾ ಇದ್ದಂತಹ ಒಂದು ಪ್ರದೇಶದಿಂದ ಹೊರಬರುವಂಥದ್ದು ಅನ್ನೋದು ಇದೆಯಲ್ಲ, ಅದು ಯಾವುದೇ ರೀತಿಯಾದಂಥ ಫ್ರಾಕ್ಚರ್ ಕೂಡ ಆಗದೆ ಆರಾಮಾಗಿ ವಾಪಸ್ ಬರುವಂಥದ್ದು ಇದೆಯಲ್ಲ, ಅದೇ ಒಂದು ದೊಡ್ಡ ಸಾಧನೆ ಇದ್ದಂಗೆ ಅವ್ರ ಲೈಫಲ್ಲಿ ಯಾವತ್ತೂ ಮರಲಿಕ್ಕೆ ಆಗೋದಿಲ್ಲ. ಈ ಕ್ಷಣವನ್ನ ಮೋಸ್ಟ್ ಪ್ರಾಬಬ್ಲಿ ಸಂಗಮೇಶ್ ಸೇಫ್ ಆಗಿ ಬಂದರು. ಸೇಫ್ ಆಗಿ ಬರ್ತಿದ್ದ ಹಾಗೆ ಅವರ ತಂದೆ ಆನಂದ ಬಾಷ್ಪದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಅವ್ರನ್ನ ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ಕೊಂಡ್ರು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಾ. ಇಲ್ಲೇ ಭೂಮಿಗೆ ನಮಸ್ಕಾರ ಮಾಡಿ, ಇಲ್ಲೇ ಭೂಮಿಗೆ ನಮಸ್ಕಾರ ಭೂಮಿ ನೋಡ್ತಾ ಇದ್ದೀರಲ್ಲ, ಸಂಗಮೇಶ್ ಬರ್ತಿದ್ದ ಹಾಗೆ ಅವ್ರ ತಂದೆ ಕಣ್ಣೀರನ್ನ ಹಾಕ್ತಾ ಇರುವಂತ ದೃಶ್ಯಾವಳಿಯನ್ನ ನೋಡ್ತಾ ಇದ್ದೀರಾ. ಅದಾದ್ಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡೋದ್ರು. ಒಳ್ಳೇದಾಯ್ತು, ನಾವು ನಂಬಿದ್ದಂಥ ದೇವರು ನಮ್ಮ ಕೈ ಬಿಡಲಿಲ್ಲ ಅಂತ ದೇವರಿಗೆ ದೀರ್ಘ ದಂಡ ನಮಸ್ಕಾರವನ್ನ ಹಾಕ್ಸಿದ್ರು. ಮನೆಗೆ ಬಂದ್ಮೇಲೆ ಆರತಿ ಎತ್ತಿ ಒಳಗಡೆ ಕರ್ಕೊಂಡ್ರು. ಈಗ ತೋರಿಸ್ತಾ ಇದೀವಿ ಆ ದೃಶ್ಯಾವಳಿಗಳನ್ನ. ಪ್ರತಿಯೊಬ್ಬರ ಮನೆಯಲ್ಲೂ ಈಗ ವಾಪಸ್ ಆಗ್ತಾ ಇದಾರಲ್ಲ ಮಕ್ಕಳು, ಅವ್ರ ಮನೆಗಳಲ್ಲಿ ಇದೇ ಸಂತೋಷ ಇದೆ, ಇದೇ ಖುಷಿ ಇರುವಂಥದ್ದು. ಬಟ್ ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬಂದಿಲ್ವಲ್ಲ, ಅವ್ರ ಪೋಷಕರು ಆತಂಕದಲ್ಲಿ ಇರುವಂಥದ್ದು. ನಮ್ಮ ಮಕ್ಕಳು ಬೇಗ ಬರಲಿ ಅಂತ ಕಾಯ್ತಾ ಇದ್ದಾರೆ. ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ಮಕ್ಕಳೇ ಜೀವ ಆಗಿರ್ತಾರೆ. ಎಲ್ಲ ಪೋಷಕರಿಗೂ ಕೂಡ ಮಕ್ಕಳಿಗೋಸ್ಕರನೇ ಅಲ್ವಾ ಎಲ್ಲದನ್ನೂ ಮಾಡೋದು ತಂದೆ ತಾಯಿ. ಮಕ್ಕಳೇ ದೂರದ ದೇಶದಲ್ಲಿ ಇದ್ಕೊಂಡು ಸಂಕಷ್ಟವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಯಾರು ತಾನೇ ಊಟ ತಿಂಡಿ ಮಾಡ್ಲಿಕ್ಕಾಗತ್ತೆ, ನೀರು ಕುಡಿಲಿಕ್ಕಾಗತ್ತೆ? ಸೇರದೇ ಇಲ್ಲ ಪೋಷಕರಿಗೆ, ತಂದೆ ತಾಯಿಗೆ. ಆ ಮಗ ನೋಡಿದ ತಕ್ಷಣನೇ ಅವ್ರ ತಂದೆ ತುಂಬ ಭಾವುಕರಾದರು, ಕಣ್ಣೀರನ್ನು ಹಾಕಿದ್ರು. ಯಾಕೆಂದ್ರೆ ತುಂಬ ಕಷ್ಟಪಟ್ಟು ಓದ್ಲಿ MBBS, ಇಲ್ಲಿ ಓದಿಸ್ಲಿಕ್ಕಾಗಲಿಲ್ಲ, ಅಟ್ಲೀಸ್ಟ್ ಬೇರೆ ಕಡೆ ಓದ್ಲಿ, ಅವನು ನನ್ನ ಮಗ ಡಾಕ್ಟರ್ ಆಗಲಿ, ಇಲ್ಲಿ ಸೇವೆ ಮಾಡಲಿ ಅಂತ ಕಳಿಸಿದ್ರು. ಆದರೆ ಇಂಥ ಸಂಕಷ್ಟವನ್ನು ಎದುರಿಸ್ತಾರೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ರಷ್ಯಾ ಉಕ್ರೇನ್ ನಡುವೆ ಮತ್ತೆ ಸಂಧಾನ